ಇರೋ ನೆಗಡಿ ನಂಗೆ ಸಾಕಾಯ್ತಿಲ್ಲ, ಅದಕ್ಕೆ ಊಟಿಗೆ ಹೋಗ್ಬಿಟ್ಟು ಇನ್ನೊಂದ್ ಸ್ವಲ್ಪ ನೆಗಡಿ ಜಾಸ್ತಿ ಮಾಡಿಸ್ಕೊತೀನಿ ನಾನು. ತಮಿಳ್ನಾಡು ಬಸ್ಸು, ನಮ್ ಕರ್ನಾಟಕ ಬಸ್ಸು ಇಬ್ರು ಪೈಪೋಟಿ ಬಿದ್ಬಿಟ್ಟವ್ರೆ, ಅದು ಘಾಟ್ ಸೆಕ್ಷನ್ ಅಲ್ಲಿ. ಸರಿಯಾಗಿ ಕೊಡ್ತಾನ ಮೈಲೇಜ್ ಮಾತ್ರ. ಆಯ್ ಸೋಲ್ಜರ್ಸ್, ಮುಂದೆ ಹೋಗಿರೋ 3 ಜನ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಬ್ರೋ ಬ್ಯಾಗ್ ಬೇಡ್ವಾ? ನೀಲ್ಗಿರಿ ನೋಡಿರೋ ಖುಷಿಲ್ ಬ್ಯಾಗ್ ಮಾರ್ಕ್ಬಿಟ್ಟೋಯ್ತವ್ರಿ ಇವರು. ಸರಿಯಾಗಿ ಕೊಡ್ತಾನ ಮೈಲೇಜ್ ಮಾತ್ರ. ಬ್ರೋ ಮತ್ತೆ ಬಸ್ ಬರ್ತೈತೆ ಬ್ರೋ, ಸೈಡ್ ಹೊಡಿಯಕ್ ತುಂಬಾ ಕಷ್ಟ. ನಮ್ KSRTC ರೆಡ್ ಬಸ್ ಊಟಿ, ಮೈಸೂರು ಟು ಊಟಿ. ನಿತ್ಯ ಮಾಮ ಬ್ಯಾಗ್ ನೋಡ್ರಿ ನೀವ್ರಿ, ತಗೊಂಡೋಯ್ತಾರ ತಗೊಂಡಾಗಲ್ಲ, ಬ್ಯಾಗ್ ಇಲ್ಲೇ ಐತೆ, ಇಲ್ಲಿ ಇದೆ ಬ್ಯಾಗ್ ಅವ್ರದ್ದು. ಬ್ಯಾಗ್ ಬೇಡ್ವಾ? ಹೇಳಿಲ್ಲ ಅಂದ್ರೆ ಹಂಗೆ ಹೋಗಿರೋರು ಈಗ ಬ್ಯಾಗ್ ಇಲ್ದಿರಾ. ನಿತ್ಯ ಮಾಮ ಹೇಳಿಲ್ಲ ಅಂದ್ರೆ ಇವಾಗ ಬ್ಯಾಗ್ ಇಲ್ದಿರ ಹೋಯ್ತಿದ್ರಿ ತಾನೆ. ಪಕ್ಕ ಹೋಯ್ತವ್ರೆ ಗೊತ್ತು. ತತ್ತು ಪಂತರ್ ಕಮಾನ್. ಡು ನಾಟ್ ಯೂಸ್ ಪ್ಲಾಸ್ಟಿಕ್. ಫೈನ್ ಹಾಕ್ತಾರೆ, 1000 ರೂಪಾಯಿ ಫೈನು. 1000 ರೂಪಾಯಿ ಕೊಡ್ತೀನಿ ಅನ್ನೋರು ರೆಡಿ ಇದ್ರೆ ಪ್ಲಾಸ್ಟಿಕ್ ತಗೊಬನ್ನಿ. ಇಲ್ಲಿಂದ ಮಾತ್ರ ವ್ಯೂ ಇವಾಗ ಭಾರಿ ಆಗಿರುತ್ತೆ. ಘಾಟ್ ಸೆಕ್ಷನ್ ಅಲ್ಲಿ ಗಾಡಿ ಓಡಿಸೋ ಒಂದು ಕ್ರೇಜೇ ಬೇರೆ, ಆದ್ರೆ ಹುಷಾರಾಗಿ ಓಡಿಸ್ಬೇಕು. ಒಂಚೂರು ಎಡವಟ್ ಆಯ್ತು ಅಷ್ಟೇ. ಇವಾಗ ಮಿಸ್ಟ್ ತುಂಬ್ಕೊಳಿಕ್ ಸ್ಟಾರ್ಟ್ ಆಗೈತೆ ಸ್ವಲ್ಪ ಸ್ವಲ್ಪ, ಇನ್ನು ಬಿಟ್ರೆ ಮಿಸ್ಟ್ ಸಕ್ಕತ್ತಾಗಿ ತುಂಬಿಕೊಳ್ಳುತ್ತೆ. ತಮಿಳ್ನಾಡು ಬಸ್ಸು, ನಮ್ ಕರ್ನಾಟಕ ಬಸ್ಸು ಇಬ್ರು ಪೈಪೋಟಿ ಬಿದ್ಬಿಟ್ಟವ್ರೆ, ಅದು ಘಾಟ್ ಸೆಕ್ಷನ್ ಅಲ್ಲಿ. ಸೇಫ್ಟಿ ಪ್ರಿಕಾಷನ್ ಇಲ್ದಿರಲ್ಲ ನೀವು ಘಾಟ್ ಸೆಕ್ಷನ್ ಬರಕ್ಕೆ ಹೋಗ್ಬಿಡ್ರಿ. ಲೈಕ್ ಹೆಲ್ಮೆಟ್, ಆಮೇಲೆ ರೈಡಿಂಗ್ ಜಾಕೆಟ್, ಶೂ, ಬ್ರೇಕ್ ಕಂಡೀಷನ್ ಮುಖ್ಯ, ಎಲ್ಲದಕ್ಕಿಂತ ಮುಖ್ಯ. ಇಲ್ಲೇ ಗಾಡಿ ಬರ್ತೈತೆ ಆಗಲ್ಲ. ಡಿಗ್ರಿ KSRTC ರಾಜಂಸ ಮಂಗಳೂರು ಮೈಸೂರು. ನೋಡ್ದ? ಓ ನಿತ್ಯ ಮಾಮ, KSRTC ಬಸ್ಸು, ಕರ್ನಾಟಕ ಬಸ್ಸು ಈ ತರ ಘಾಟ್ ಸೆಕ್ಷನ್ ಅಲ್ಲಿ ನೋಡೋದೇ ಒಂಥರ ಖುಷಿ. ಸರಿಯಾಗಿ ಹೊಡಿತಾರೆ ಮಾತ್ರ ಗಾಡಿಗಳನ್ನೆಲ್ಲ ಮುಳುಗಿಸ್ಬಿಟ್ಟಿರ್ತಾರೆ. ಇದೇ ತರ ದಿಬ್ಬಂ ಘಟ್ಟಲ್ಲೂ ಮಸ್ತ್ ಹೊಡಿತಾರೆ ಅಲ್ಲಲ್ಲ, ಅದು ಇನ್ನೂ ಘಾಟ್ ಸೆಕ್ಷನ್ ಜಾಸ್ತಿ, ಅಲ್ಲೆಲ್ಲ ಡೇಂಜರ್ಸ್ ಪ್ಲೇಸ್. ಅಣ್ಣ ಇರೋಣ, ನಾವು ಹೋಯ್ತಿದೀವಿ, ದಾರಿ ಇಲ್ಲ ನಮಗೂನು. ETS ಅಣ್ಣ ಏನ್ ಮಾಡ್ತಾವ್ರ ಅಂದ್ರೆ ಪಾಸಿಂಗ್ ಲೈಟ್ ಹೊಡಿತವ್ರೆ. ಇರೋ ನೆಗಡಿ ನಂಗೆ ಸಾಕಾಯ್ತಿಲ್ಲ, ಅದಕ್ಕೆ ಊಟಿಗೆ ಹೋಗ್ಬಿಟ್ಟು ಇನ್ನೊಂದ್ ಸ್ವಲ್ಪ ನೆಗಡಿ ಜಾಸ್ತಿ ಮಾಡಿಸ್ಕೊತೀನಿ ನಾನು. ಹೋಯ್ತಿಯಾನ ಕಾರಣ? ಓಹೋ ಗುಂಡಿ ಅದೇ, ಕರೆಕ್ಟ್ ಆಗಿ ಟರ್ನಿಂಗ್ ಜಾಗದಲ್ಲಿ ಗುಂಡಿ ಅದೇ. ಅಣ್ಣ ಯಾರಣ್ಣ ನೀನು? ಡೋರ್ ಚೇಂಜ್ ಮಾಡ್ತಿದ್ಯಾಣ? ಅಯ್ಯೋ
KA14F0060. ಓ ಫ್ಯಾನ್ಸಿ ನಂಬರ್ ನೋಡಿದ್ರ ಅದು KSRTC ಬಸ್ಗೆ. ಐ ಥಿಂಕ್ ಮೈಸೂರು ಡಿಪೋನೇ ಇರುತ್ತೆ. ಓ ಇಲ್ಲ ಇಲ್ಲ, ಶಿವಮೊಗ್ಗ ಡಿಪೋ. ಪೊನ್ನಂಬಲ್. ಹೇಳಿಲ್ವಾ, ಒಂದ್ ಬಸ್ ಹೋಗ್ಬೇಕಾದ್ರೆ ಇನ್ನೊಂದ್ ಬಸ್ ಹೋಗಕ್ಕಾಗಲ್ಲ. ಬ್ಲೈಂಡ್ ಸ್ಪಾಟ್ ಗುರು, ಆರನ್ ಮಾಡ್ದಿರ ಹೋಗಕ್ಕಾಗಲ್ಲ. ಸರಿಯಾಗಿ ಹೇಳ್ಕೊ ಬರ್ತಾರೆ. ನಾವೊಂದ್ ಕಂಟೆಂಟ್ ಹುಡ್ಕೋದಿ ತುಂಬಾ ಕಷ್ಟ ಆಗಿರು. ಏನಾರು ಒಂದ್ ಕಂಟೆಂಟ್ ಸಿಕ್ಕ್ರೆ ಚೆನ್ನಾಗಿರುತ್ತೆ, ಆದ್ರೆ ಸಿಗಲ್ಲ. ಘಾಟ್ ಸೆಕ್ಷನ್ ಅಲ್ಲಂತೂ ಈ ಅನಿಮಲ್ಸ್ ಯಾವ್ದಾದ್ರು ಬಂದ್ರೆ ಸಿಗುತ್ತೆ. ಐಸು ಐಸೇ ಐಸ್ ಕಡಿ ಹೋಯ್ತು, ಅದಕ್ಕೆ ಐಸ್ ಐಸೇ ಅಂದೆ. ಚಳಿ 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 ಚಳಿ. ಯಬ್ಬಾ ಸಿಕ್ಕಾಪಟ್ಟೆ ಚಳಿ ಗುರು. ಓ ಬಾ, ಮಿಸ್ಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಆದ್ರೆ ಮಿಸ್ಟ್ ಸದ್ಯಕ್ಕಿಲ್ಲ. ಬಾ ಯಪ್ಪ. ವಾವ್ 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 ವಾವ್. ಅಬ್ಬಬ್ಬಬ್ಬಬ್ಬಬ್ಬ. ಗುರು ಸೈಕೋಪ್ಪ, ಏನೈತಿ ಗುರು. ವಾ, ಪ್ಲೇಸ್ ಮಾತ್ರ ಭಾರಿ. ನೀವ್ ಬಸ್ಸಲ್ಲಿ ಬಂದ್ರಂತೂ ಎಂಜಾಯ್ ಮಾಡ್ಬೋದು, ಬಟ್ ಅದು ಕ್ಯಾಬಿನ್ ವ್ಯೂ ಬೇಕು. ಕ್ಯಾಬಿನ್ ವ್ಯೂ ಬೇಕು. ಅಯ್ಯೋ ಈ ಟಂಗ್, ಈ ನಾಲ್ಗೆನ್ ತಗೊಂಡೋಗಿ ಫಸ್ಟ್ ಐರನ್ ಮಾಡಬೇಕು. ಮೈಸೂರು ಕೊಂಬನ್ ಎಕ್ಸ್ಪ್ರೆಸ್. ರೋಡೇ ಸರಿ ಇಲ್ವಲ್ಲ ಗುರು, ಸುಮ್ನೆನೇ ನನ್ ಗಾಡಿ ಆಡುತ್ತೆ. ಈ ತರ ರೋಡಲ್ಲೆಲ್ಲ ಬಂದ್ಬಿಟ್ರೆ ಕೇಳಲೇಬಾರ್ದು ನಮ್ ಗಾಡಿಗಳನ್ನ, ಟಗ 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 ಅನಿಸ್ತದೆ. ಅವರೆಲ್ಲ ಬೆಳಗ್ಗೆ ಇದ್ದಂಗ್ಲೇ ಹೊಟ್ಟೋಗ್ಬಿಟ್ರು ರೂಮ್ಗೆ. ನಾವು ನೈಟ್ ರೈಡ್ ಅಲ್ಲ, ಈವ್ನಿಂಗ್ ರೈಡು. ಊಟಿ ಔಟರೇ ಇಷ್ಟೊಂದು ಚಳಿ ಹೊಡಿತೈತಲ್ಲ, ಇನ್ನ ಊಟಿ ಒಳಗಡೆ ಹೋಯ್ತು ಅಂದ್ರೆ ಇನ್ನು ಸೈಕ್ ಗುರು. ಹಾಕ್ರು ಇನ್ನೊಂದ್ ಸ್ಪಾಟ್ ಕಂಡಿಡಿದ್ರು ಫೋಟೋಗೆ. ವಾವ್, ಚಾಯ್ ಕುಡಿಕ್ಯೋ. ಅಮ್ಮಿ ಆಯ್ ಆಮೆ. ವಾವ್, ಹೆಂಗೈತ್ ನೋಡ್ರಿ.